ಮಾಸ್ಟರ್ಸ್ ಎಲ್ರಿಗೂ ನಮಸ್ತೆ. ಮಾಸ್ಟರ್ಸ್, ನೇಚರ್ ಈಸ್ ಅ ವೆರಿ ಗುಡ್ ಟೀಚರ್ ಆ್ಯಂಡ್ ಓಲ್ ಯೂನಿವರ್ಸಲ್ ಈಸ್ ಅ ಯೂನಿವರ್ಸಿಟಿ ಆ್ಯಂಡ್ ಗಾಡ್ ಈಸ್ ವೈಸ್ ಚಾನ್ಸಲರ್. ಪ್ರಕೃತಿ ನಮಗೆ ಕ್ಷಣ ಕ್ಷಣಕ್ಕೂ ಕಲಿಸ್ತಾನೇ ಇರ್ತಾಳೆ, ಆದರೆ ನಾವು ಅದ್ರ ಕಡೆ ಲಕ್ಷ್ಯ ಕೊಡಲ್ಲ, ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಲ್ಲ. ತಿಳ್ಕೊಂಡಿದ್ದೀವಿ ಅಂದರೆ ಒಳಗಡೆಯಿಂದ ತಿಳಿ ಆಗ್ತೀವಿ ಮಾಸ್ಟರ್ಸ್, ತಿಳ್ಕೊಳ್ಳಿಲ್ಲ ಅಂದರೆ ಒಜ್ಜಾಗ್ತೀವಿ. ಈಗ ಪ್ರಕೃತಿಯಲ್ಲೇ ತಗೊಳ್ಳಿ, ಎಷ್ಟೋ ಜೀವರಾಶಿ ಇದೆ, ಪ್ರಾಣಿ ಪಕ್ಷಿ ತಗೊಳ್ಳಿ, ಗಿಡ ಮರ ತಗೊಳ್ಳಿ, ದೇ ಆರ್ ಆಲ್ ಫೋಕಸ್ಡ್ ಆನ್ ಟೂ ಥಿಂಗ್ಸ್. ಒಂದು ಸೇಫ್ಟಿ, ಇನ್ನೊಂದು ಸರ್ವೈವಲ್. ಸರ್ವೈವಲ್ ಅಂದರೆ ಜೀವಂತವಾಗಿರೋದು, ಅದಕ್ಕೋಸ್ಕರ ಸೇಫ್ಟಿ ಆಗಿರೋದು. ಈಗ ಒಂದು ನಾಯಿ ತಗೊಂಡ್ರೆ, ಹೀಗೆ ಒಂದು ರೋಡಲ್ಲಿ ಹೋಗ್ತಾ ಇರುತ್ತೆ, ಒಂದು ಮನೆ ಸಿಗುತ್ತೆ, ಆ ಮನೇಲಿ ಯಾರಾದರೂ ಒಂದು ತುಣುಕು ರೊಟ್ಟಿನ ಚಪಾತಿನ ಹಾಕಿದ್ರೆ ಅದು ಅಲ್ಲೇ ತಿನ್ಕೊಂಡು ಅಲ್ಲೇ ಇರುತ್ತೆ, ಅಂದರೆ ಅದಕ್ಕೊಂದು ಸೇಫ್ಟಿ ಸಿಕ್ತು. ಅದೇ ಅದ್ರ ಜಾಗಕ್ಕೆ ಬೇರೆ ಒಂದು ನಾಯಿ ಬಂತು ಅಂದರೆ ಬೊಗಳುತ್ತೆ, ಏಕೆಂದರೆ ಅದಕ್ಕೆ ಸೇಫ್ಟಿ ಸಿಗಲ್ಲ. ಹಾಗಾದರೆ ನಾವೆಲ್ಲರೂ ಮನುಷ್ಯರು ಅಂತ ತಿಳ್ಕೊಂಡಿದ್ದೀವಿ, ನಮ್ಮಲ್ಲೂ ಒಂದೇನಾದರೂ ಸ್ಪೆಷಾಲಿಟಿ ಇರಬೇಕಲ್ವಾ, ಆ ಏನಾದರೂ ಒಂದು ಸಾಮರ್ಥ್ಯ ಇರಬೇಕಲ್ವಾ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮ್ಯಾನ್ ಈಸ್ ಪೊಟೆನ್ಷಿಯಲ್ ಗಾಡ್. ಆ ಮನುಷ್ಯನಿಗೆ ಗಾಡ್, ದೇವರಾಗುವಂಥ ಶಕ್ತಿ ಇದೆಯಂತೆ. ಮತ್ತು ಯಾಕೆ ಆಗ್ತಾಯಿಲ್ಲ? ಈಗ ಜೀವನದಲ್ಲಿ 4 ಹಂತಗಳು ಬರುತ್ತೆ: ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಆ ಮೃಗತ್ವದಿಂದ ಪಶುತ್ವದ ಕಡೆಗೆ, ಪಶುತ್ವದಿಂದ ಮನುಷ್ಯತ್ವದ ಕಡೆಗೆ ನಾವೆಲ್ಲ ಬಂದಿದ್ದೀವಿ. ನಾವು ಮನುಷ್ಯರು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ? ಏನಾದರೂ ಒಂದು ಸಾಮರ್ಥ್ಯ ಇರಬೇಕಲ್ಲ, ಆ ಮನುಷ್ಯತ್ವವನ್ನು ಉಳಿಸ್ಕೊಂಡು ದೈವತ್ವದ ಕಡೆಗೆ ಸಾಗಬೇಕು ನಾವು. ಯಾಕೆ ಆಗ್ತಾಯಿಲ್ಲ ಮಾಸ್ಟರ್ಸ್? ಭಗವಂತ 2 ವರಗಳನ್ನು ಕೊಟ್ಟಿದ್ದಾನೆ ನಮಗೆ. ಅದೇನಪ್ಪ ಅಂದರೆ, ಒಂದು ಮೆಮರಿ, ಇನ್ನೊಂದು ಪವರ್ ಆಫ್ ಇಮ್ಯಾಜಿನೇಷನ್. ನಾನು ಯಾವುದ್ರ ಕಡೆ ಅಟೆನ್ಷನ್ ಮಾಡ್ತೀನೋ ಅದು ಮೆಮರಿಯಲ್ಲಿ ಉಳಿಯುತ್ತೆ. ಇಲ್ಲೇ ಕೂತ್ಕೊಂಡು ಇಮ್ಯಾಜಿನೇಷನ್ ಮಾಡ್ಬೋದು, ಯಾವುದ್ರ ಬಗ್ಗೆನಾದ್ರು ಇಮ್ಯಾಜಿನೇಷನ್ ಮಾಡ್ಬೋದು. ಆದರೆ ಇವೆರಡನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಇವೆರಡನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪವರ್ ಕೊಟ್ಟಿದ್ದಾನೆ, ಅದೇ ಪವರ್ ಆಫ್ ಚಾಯ್ಸ್. ಇಲ್ಲೇ ಎಡವೋದು ನಾವು, ಆ ಚಾಯ್ಸ್ ಮಾಡ್ಕೊಳ್ಳೋದ್ರಲ್ಲೇ ಎಡವೋದು. ವಿವೇಕ ಬರಬೇಕು ನಮಗೆ. ಏನನ್ನು ನಾನು ಮೆಮೊರಿಲಿ ಸ್ಟೋರ್ ಮಾಡ್ತಾಯಿದ್ದೀನಿ, ಏನನ್ನು ನಾನು ಇಮ್ಯಾಜಿನೇಷನ್ ಮಾಡ್ತಾಯಿದ್ದೀನಿ ಅನ್ನೋ ವಿವೇಕ ಏನಾದರೂ ನಮಗೆ ತಿಳಿತೋ ಆವಾಗಲೇ ಆನಂದ. ವಿವೇಕಾನಂದ ಅಂತ ಯಾಕೆ ಹೇಳ್ತೀವಿ? ಆ ವಿವೇಕ ಜಾಗೃತಿ ಆದಾಗಲೇ ಅಲ್ವಾ ಆನಂದದ ಜೀವನವನ್ನು ಜೀವಿಸಲಿಕ್ಕೆ ಆಗುತ್ತೆ ಮಾಸ್ಟರ್ಸ್. ಇಲ್ಲಾಂದರೆ ಎಡುತ್ತೀವಿ. ಇದು ಯಾವುದಾದ್ರೂ ಕಾಲೇಜಲ್ಲಿ ಸಿಲೆಬಸ್ ಇದೆಯಾ ಇದ್ರ ಬಗ್ಗೆ? ಖಂಡಿತ ಇಲ್ಲ ಮಾಸ್ಟರ್ಸ್. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮನುಷ್ಯನಲ್ಲಿ ಒಳಗೆ ಅಡಗಿರುವಂತಹ ಶಕ್ತಿಯನ್ನು ಹೊರಗಡೆ ಪ್ರಕಟಿಸುವುದೇ ನಿಜವಾದ ಎಜುಕೇಷನ್ನ ಉದ್ದೇಶ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಈಗಿನ ಎಜುಕೇಷನಲ್ಲಿ ಆ ಶಕ್ತಿಯನ್ನು, ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಅದುಮಿಟ್ಬಿಟ್ಟಿದ್ದೀವಿ. ಒಂದು ಎಲ್ಲೇ ಹೋಗಲಿ, ಒಂದು ಊರಿಗೆ ಹೋಗಬೇಕು ಅಂದರೆ ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಹೋಗೋದು. ಮತ್ತು ನನ್ನ ಜೀವನದ ದಾರಿ ಹೇಗೆ ಗೊತ್ತಾಗುತ್ತೆ ಅಲ್ವಾ? ನೀವೇ ಯೋಚನೆ ಮಾಡಿ ಮಾಸ್ಟರ್ಸ್. ಇಷ್ಟೆಲ್ಲ ಸಾಮರ್ಥ್ಯ ಇದೆ, ಇಷ್ಟೆಲ್ಲ ಶಕ್ತಿ ಇದೆ, ಮತ್ತು ಯಾಕೆ ಆಗ್ತಾಯಿಲ್ಲ? ಅಬ್ದುಲ್ ಕಲಾಂ ತಗೊಳ್ಳಿ, ಥಾಮಸ್ ಆಲ್ವಾ ಎಡಿಸನ್ ತಗೊಳ್ಳಿ, ಅಂಬಾನಿ ತಗೊಳ್ಳಿ, ಎಲ್ಲರಿಗೂ ಒಂದೇ ಸಾಮರ್ಥ್ಯ ಇರೋದು ಕೊಟ್ಟಿರೋದ ಭಗವಂತ. ಆದರೆ ಅವ್ರು ಯಾಕೆ ಅಸಾಮಾನ್ಯರಾಗಿ ಬೆಳೆದ್ರು, ನಾವ್ಯಾಕೆ ಸಾಮಾನ್ಯರಾಗಿದ್ದೀವಿ ಅಂದರೆ ಗಮನ ಕೊಡೋದ್ರಲ್ಲಿ, ಚಾಯ್ಸ್ ಮಾಡೋದ್ರಲ್ಲಿ ಅಲ್ವಾ? ಮನುಷ್ಯ ತನ್ನ ವಜ್ರವನ್ನು ತನ್ನೊಳಗೆ ಹಿಡ್ಕೊಂಡು ಹೊರಗಡೆ ಹುಡುಕ್ತಾ ಇದ್ದಾನೆ. ಆ ವಜ್ರ ಯಾವುದು ಗೊತ್ತಾ? ಇವೆರಡು ಕಿವಿ ಮಧ್ಯೆ ಇರ್ತಕ್ಕಂಥ ಬ್ರೈನ್. ಅಲ್ಲೇ ಇರೋದು ನಮ್ಮ ಶಕ್ತಿ, ಅದೇ ನಮ್ಮ ಜೀವನ. ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಮತ್ತು ತಡ ಯಾಕೆ ಮಾಸ್ಟರ್ಸ್? ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ನಾವು ತಿಳ್ಕೋಬೇಕು ಅಂದರೆ ಅಕ್ಟೋಬರ್ 17ನೇ ತಾರೀಕು ಪಿರಮಿಡ್ ವ್ಯಾಲಿನಲ್ಲಿ ಆಧ್ಯಾತ್ಮಿಕ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಈ ನಂಬರಿಗೆ ಕರೆ ಮಾಡಿ, 9742874118. ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಹೆಚ್ಚು ವಿಷಯದೊಂದಿಗೆ ಅಲ್ಲಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಮಾಸ್ಟರ್ಸ್. ಥ್ಯಾಂಕ್ ಯು.